ಸದ್ಭಕ್ತರು ಸದಾಕಾಲ ವಿರೂಪಾಕ್ಷ ಶಿವಾಚಾರ್ಯರ ಹೆಗಲಿಗೆ ಹೇಳಿಕೊಟ್ಟು ಸದಾ ಮಠದ ಪರಿಸರದಲ್ಲಿ ಅವ್ರ ಜೊತೆಗೆ ಇರುವಂಥವರು ಅವರ ಶ್ರೀ ವೀರಭದ್ರಪ್ಪ ಪ್ರಸಾದ್ ಸಹ ಶಿಕ್ಷಕರು ಹೈಸ್ಕೂಲ್ ಇವರ ಪುತ್ರರಾದಂಥ ಇಂದು ಪ್ರಸಿದ್ಧ ವಕೀಲರಾದಂತಹ ಶಿವಕುಮಾರ್ ಪ್ರಸಾದ್ ಅವರು ಸದಾ ಅವರು ವಾರ್ಷಿಕವಾಗಿ ಅವ್ರದೇ ರುದ್ರಾಭಿಷೇಕ ಇರ್ತದೆ. ಅವರು ವೇದಿಕೆಗೆ ಬಂದಿಲ್ಲ, ವೇದಿಕೆಗೆ ಬರಬೇಕಂತ ನಾನು ಮತ್ತೊಂದು ಕೊಡ್ತೀನಿ. ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಶ್ರೀಮಠದ ವತಿಯಿಂದ, ನಮ್ಮ ನಿಮ್ಮೆಲ್ಲರ ವತಿಯಿಂದ. ಅವರು ಸಾಯಂಕಾಲ ಬರ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಸಾಯಂಕಾಲ MLA ಅವರು ಮತ್ತು ಶಿವಕುಮಾರ್ ಅವರು, ಅಮರನಾಥ್ ಪಾಟೀಲ್ ಅವರು ಇವರೆಲ್ಲರೂ ಸಾಯಂಕಾಲ ಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅನಿವಾರ್ಯವಾಗಿ ಅವರು ಬರ್ತಾ ಇಲ್ಲ. ಇನ್ನು ನಿನ್ನೆ ನಮ್ಮ ಗ್ರಂಥ ಬಿಡುಗಡೆ ಭವ್ಯ ಸಮಾರಂಭದಲ್ಲಿ ಒಂದೇನೋ ಅವಘಡದಿಂದ ಎಲ್ಲ ಕಡೆ ಬಂದಾಗಿದ್ದರಿಂದ ಅನೇಕ ಮಹನೀಯರು ಆ ಕಾರ್ಯಕ್ರಮಕ್ಕೆ ಬರಲಾಗಿರಲಿಲ್ಲ. ಪೂಜ್ಯರು ಏನು ಸಾಹಿತ್ಯ ರಚನೆ ಮಾಡಿದ್ದಾರೆ, ಗ್ರಂಥ ರಚನೆ ಮಾಡಿದ್ದಾರೆ, ವಿಶಾಲವಾದಂತಹ ಸಾಹಿತ್ಯ ಭವ್ಯ ಬಹಳಷ್ಟು ಪುಸ್ತಕ ಬರೆದಿದ್ದಾರೆ. ಕೆಲವು ಪ್ರಕಟಿತ, ಕೆಲವು ಇನ್ನೂ ಪ್ರಿಂಟ್ ಆಗಿರಲಿಲ್ಲ. ಅವೆಲ್ಲ ಕೂಡಿ ಒಂದೇ ಸಮಗ್ರ ಕಾವ್ಯ ಮಾಡಿ ಅಂತ ಹೇಳಿ ನಮಗೆ ಸಲಹೆ ನೀಡಿ ಶರಣಬಸಪ್ಪ ವಡ್ಡನಕೇರಿಯವರು, ಪ್ರೊಫೆಸರು, ಪ್ರಾಚಾರ್ಯರು, ಹಿರಿಯ ಸಾಹಿತಿಗಳು, ಯೂನಿವರ್ಸಿಟಿಯಲ್ಲಿ ಡೀನ್ ಫ್ಯಾಕಲ್ಟಿಯವರು ನಮಗೆ ಸಮಯ ಕೊಟ್ಟು ಬಹಳ ಬಿಜಿ ಇರೋರು. ಸದಾಕಾಲ ಅನೇಕ ಸಮ್ಮೇಳನಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ಯಾವತ್ತೂ ನಡೆಸ್ತಾ ಇರೋರು, ಪುಸ್ತಕಗಳನ್ನು ಪ್ರಶಸ್ತಿ ಕೊಡ್ತಾ ಇರೋರು ಅವ್ರ ತಾಯಿ ಕಡೆಯಿಂದ. ಅಂಥವ್ರು ನಮಗೆ ಸಮಯ ಕೊಟ್ಟು ಪೂಜ್ಯರ ಒಂದು ಸಮಗ್ರ ಕಾವ್ಯ ಹೊರಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಜಗವು ಮಲಗಿದಾಗ ನೀನು ಜಪಿಸಿದೆಯಲ್ಲ, ಜಗದ ಶಾಂತಿಗಾಗಿ ನೀನು ತಪಿಸಿದೆಯಲ್ಲ, ಲೋಕದ ಚಿಂತೆಯನ್ನು ಮಾಡಿದೆಯಲ್ಲ, ಲೋಕಹಿತಕ್ಕಾಗಿ ಬದುಕು ಸವಿಸಿದೆಯಲ್ಲ, ಲೋಕದ ಚಿಂತೆಯನ್ನು ಮಾಡಿದೆಯಲ್ಲ, ಲೋಕಹಿತಕ್ಕಾಗಿ ಬದುಕು ಸವಿಸಿದೆಯಲ್ಲ. ಜಗವು ಮಲಗಿದಾಗ ನೀನು ಜಪಿಸಿದೆಯಲ್ಲ. ಆ ಬಡ ಜನರ ಕಣ್ಣೀರು ಒರೆಸಿದೆಯಲ್ಲ, ನೀನು ನಿನಗಾಗಿ ಏನು ಬಯಸಲಿಲ್ಲ, ಕಡು ಕಷ್ಟವುಳ್ಳವಗೆ ಕನಿಕರ ಪಟ್ಟೆ, ಧನದಾಹಿಯುಳ್ಳವಗೆ ದೂರವಿಟ್ಟೆ, ಕಡು ಕಷ್ಟವುಳ್ಳವಗೆ ಕನಿಕರ ಪಟ್ಟೆ, ಧನದಾಹಿಯುಳ್ಳವಗೆ ದೂರವಿಟ್ಟೆ. ಜಗವು ಮಲಗಿದಾಗ ನೀನು ಜಪಿಸಿದೆಯಲ್ಲ,
ಜಗದ ಶಾಂತಿಗಾಗಿ ನೀನು ತಪಿಸಿದೆಯಲ್ಲ. ಲೋಕದ ಚಿಂತೆಯನ್ನು ಮಾಡಿದೆಯಲ್ಲ, ಲೋಕಹಿತಕ್ಕಾಗಿ ಬದುಕು ಸವಿಸಿದೆಯಲ್ಲ. ಲೋಕದ ಚಿಂತೆಯನ್ನು ಮಾಡಿದೆಯಲ್ಲ, ಲೋಕಹಿತಕ್ಕಾಗಿ ಬದುಕು ಸವಿಸಿದೆಯಲ್ಲ. ಅದಕ್ಕೆಲ್ಲ ಪರಿಹಾರ ಮಾಡಿದೆ ತಂದೆ. ಕಷ್ಟದ ಜನರ ಕೂಗು ಕೇಳಿಸಿಕೊಂಡೆ, ತಕ್ಷಣವೇ ಪರಿಹಾರ ಮಾಡಿದೆ ತಂದೆ. ಕಷ್ಟದ ಜನರ ಕೂಗು ಕೇಳಿಸಿಕೊಂಡೆ, ತಕ್ಷಣವೇ ಪರಿಹಾರ ಮಾಡಿದೆ ತಂದೆ. ಜಗವು ಮಲಗಿದಾಗ ನೀನು ಜಪಿಸಿದೆಯಲ್ಲ, ಜಗದ ಶಾಂತಿಗಾಗಿ ನೀನು ತಪ್ಪಿಸಿದೆಯಲ್ಲ. ಲೋಕದ ಚಿಂತೆಯನ್ನು ಮಾಡಿದೆಯಲ್ಲ, ಲೋಕಹಿತಕ್ಕಾಗಿ ಬದುಕು ಸವಿಸಿದೆಯಲ್ಲ. ಲೋಕದ ಚಿಂತೆಯನ್ನು ಮಾಡಿದೆಯಲ್ಲ, ಲೋಕಹಿತಕ್ಕಾಗಿ ಬದುಕು ಸವಿಸಿದೆಯಲ್ಲ. ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಮತ್ತು ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರು ವಿರಚಿತವಾಗಿರ್ತಕ್ಕಂಥ ಕಾವ್ಯ ಮತ್ತು ಸುಭಾಷ್ ಚಂದ್ರ ಕಶೆಟ್ಟಿ ಬಾಸ್ನಾಳ್ ಅವರು ರಚಿಸಿರುವಂತಹ ಚರಿತ್ರೆಯ ಗ್ರಂಥಗಳ ಲೋಕಾರ್ಪಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತ ಈ ಕಲ್ಯಾಣ ನೆಲದ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಪರಮ ಪೂಜ್ಯ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರು ಸಾಹಿತ್ಯ ಪ್ರೇಮಿಗಳು, ಸಾಹಿತ್ಯವನ್ನ ಅಧ್ಯಯನ ಮಾಡಿದಂಥವ್ರು. ಅವರು ರಚಿಸಿರುವಂತಹ ಕಾವ್ಯಗಳನ್ನ ಒಂದೆಡೆ ಸೇರಿಸಿ ಒಂದು ಅವರ ಸಮಗ್ರ ಕಾವ್ಯವನ್ನ ಹೊರತರಲಾಗಿದೆ. ಇನ್ನೊಂದು ಅಂತಂದ್ರೆ ಶ್ರೀ ಗುರುಲಿಂಗ ಶಿವಾಚಾರ್ಯರ ಕುರಿತು ಸುಭಾಷ್ ಚಂದ್ರ ಕಶೆಟ್ಟಿ ಬಾಸ್ನಾಳ್ ಅವರು ರಚನೆ ಮಾಡಿರ್ತಕ್ಕಂಥ ಜೀವನ ದರ್ಶನವನ್ನ ಅಂದ್ರೆ ಜೀವನ ಚರಿತ್ರೆಯನ್ನ ಹೊರತರಲಾಗಿದೆ. ಈಗಾಗಲೇ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಈ ಎರಡು ಪುಸ್ತಕಗಳು ಲೋಕಾರ್ಪಣೆಗೊಂಡಿದ್ದಾವೆ. ಮತ್ತೆ ಇವತ್ತು ಅದೇ ಪುನರಾವರ್ತನೆ ಆಗಿದೆ ಮತ್ತು ಸಾಧ್ಯ ಆದ್ರೆ ಸಂಜೆನೂ ಕೂಡ ಅದು ಪುನರಾವರ್ತನೆ ಆಗಬಹುದು. ಯಾಕೆ ಅಂತಂದ್ರೆ ಎಷ್ಟು ಬಾರಿ ಪುಸ್ತಕಗಳನ್ನ ಲೋಕಾರ್ಪಣೆ ಮಾಡೋದ್ರಿಂದ ಈ ಪುಸ್ತಕ ಸಂಸ್ಕೃತಿಯನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಜನರಿಗೆ ಮುಟ್ತದೆ ಅನ್ನುವಂತಹ ಕಾರಣಕ್ಕಾಗಿ ಪದೇ ಪದೇ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಾಗ್ತದೆ. ಮತ್ತೆ ಇದರ ವಿಶೇಷವಾಗಿ ಈ ಎರಡು ಕೃತಿಗಳು ತರಬೇಕು ಅಂತ ತಂದಿದ್ದಂತಹ ಕೃತಿಗಳಲ್ಲ, ಇವು ಆಕಸ್ಮಿಕವಾಗಿ ಬಂದಂತಹ ಕೃತಿಗಳು. ಇದು ಗುರುಲಿಂಗ ಶಿವಾಚಾರ್ಯರ ಆಶೀರ್ವಾದ ಅಂತಂದ್ರೂ ಕೂಡ ತಪ್ಪಿಲ್ಲ. ಒಂದು ಸಣ್ಣ ಘಟನೆ ಅಂದ್ರೆ ಸಂಗತಿಯನ್ನ ಹೇಳಿ ನಾನು ಈ ಪುಸ್ತಕದ ಕಡೆಗೆ ಬರ್ತೇನೆ. ಸುಮಾರು 1 ವರ್ಷದ ಹಿಂದೆ ಗುರುಲಿಂಗ ಶಿವಾಚಾರ್ಯರು ಲಿಂಗೈಕ್ಯರಾದ ನಂತರ ಗುರುಲಿಂಗ ಶಿವಾಚಾರ್ಯರ ಕುರಿತು ಒಂದು ಗ್ರಂಥವನ್ನ ಸಮರ್ಪಿಸಬೇಕು ಎಲ್ಲ ಭಕ್ತರು ಸೇರಿ ಅಂತ ಹೇಳಿ ಇದೇ ಮಠದ ಆವರಣದಲ್ಲಿ ಒಂದು ಸಭೆಯನ್ನ ಏರ್ಪಡಿಸಿದ್ರು. ಸುಮಾರು 1 ವರ್ಷದ ಹಿಂದೆ ಗುರುಲಿಂಗ ಶಿವಾಚಾರ್ಯರ ಕುರಿತು ಒಂದು ಗ್ರಂಥವನ್ನ ತರಬೇಕು, ಅಭಿನಂದನಾ ಗ್ರಂಥ ಅಂತಲ್ಲ ಸಂಸ್ಮರಣ ಗ್ರಂಥ ಅಂತ ತರಬೇಕು ಅಂತ ಹೇಳಿ ಇದೇ ಮಠದ ಆವರಣದಲ್ಲಿ ಒಂದು ಸಭೆ ಏರ್ಪಡಿಸಿದ್ರು. ಆ ಸಭೆ ಏರ್ಪಡಿಸಿದಂತಹ ಸಂದರ್ಭದಲ್ಲಿ ಇದೇ ಭಾಗದ ಕೆಲವು ಸಾಹಿತಿಗಳನ್ನ ಗುರುತಿಸಿ ಅವರಿಗೆ ಏನಪ್ಪಾ ಅಂತಂದ್ರೆ ಪ್ರಧಾನ ಸಂಪಾದಕ ಮತ್ತು ಸಂಪಾದಕ ಜವಾಬ್ದಾರಿಯನ್ನು ಒಪ್ಪಿಸಿ ಸ್ವಲ್ಪ ದಿನದಲ್ಲೇ ಗುರುಲಿಂಗ ಶಿವಾಚಾರ್ಯರ ಕೃತಿಯನ್ನ ಹೊರಗೆ ತರಬೇಕು, ಅವರ ಸಾಹಿತ್ಯವನ್ನ ಜೀವಂತವಾಗಿರಬೇಕು ಅನ್ನುವಂತಹ ಕಾರಣಕ್ಕೆ ನಿರ್ಧಾರವನ್ನ ಮಠದ ಪರವಾಗಿ ತೆಗೆದುಕೊಳ್ಳಲಾಯಿತು. ಆದ್ರೆ ಸುಮಾರು ದಿವಸಗಳಾದರೂ ಕೂಡ ಆ ಕೃತಿಗಳು ಪ್ರಕಟ ಆಗ್ಲಿಕ್ಕೆ ಕೆಲವೊಂದು ಅಡೆತಡೆಗಳು ಬಂದವು. ಆ ಸಂದರ್ಭದಲ್ಲಿ ನಾವು ಕೆಲವೊಂದು ಲೇಖಕರಿಗೆ ಸಂಪರ್ಕ ಮಾಡಿ ನೀವು ಗುರುಲಿಂಗ ಶಿವಾಚಾರ್ಯರ ಸಾಹಿತ್ಯದ ಬಗ್ಗೆ ಬರ್ಕೊಡ್ಬೇಕು, ಗುರುಲಿಂಗ ಶಿವಾಚಾರ್ಯರ ವ್ಯಕ್ತಿತ್ವದ ಬಗ್ಗೆ ಬರ್ಕೊಡ್ಬೇಕು,
ಗುರುಲಿಂಗ ಶಿವಾಚಾರ್ಯರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಬರ್ಕೊಡ್ಬೇಕು ಅಂತ ಹೇಳಿ ಎಲ್ರಿಗೂ ವೈಯಕ್ತಿಕವಾಗಿ ಪತ್ರದ ಮುಖೇನ ಸಂಪರ್ಕ ಮಾಡಿದ್ವಿ. ಪತ್ರದ ಮುಖೇನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಎಲ್ರಿಗೂ ಪತ್ರಗಳು ಹೋದು, ಕೆಲವೊಬ್ರು ಅದರಲ್ಲಿ ಕೆಲವು ಜನರು ಆ ಗುರುಲಿಂಗ ಶಿವಾಚಾರ್ಯರ ವ್ಯಕ್ತಿತ್ವದ ಬಗ್ಗೆ ಬರೆದು ಕಳಿಸಿದ್ರು, ಅವರ ಸಾಹಿತ್ಯದ ಬಗ್ಗೆ ಬರೆದು ಕಳಿಸಿದ್ರು, ಅವ್ರ ವ್ಯಕ್ತಿತ್ವ ಮತ್ತೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ಬರೆದು ಕಳಿಸಿದ್ರು. ಅದರಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಕಶೆಟ್ಟಿ ಅವರು ಸುಮಾರು ಗುರುಲಿಂಗ ಶಿವಾಚಾರ್ಯರ ಬಗ್ಗೆ 60 ರಿಂದ 70 ಪುಟಗಳ ಮಾಹಿತಿಯನ್ನ ಸಂಗ್ರಹಿಸಿಕೊಟ್ರು. 60 ರಿಂದ 70 ಪುಟಗಳ ಮಾಹಿತಿಯನ್ನ ಗುರುಲಿಂಗ ಶಿವಾಚಾರ್ಯರ ಬಗ್ಗೆ ಸಂಗ್ರಹಿಸಿಕೊಟ್ಟಂತಹ ಸಂದರ್ಭದಲ್ಲಿ ನಾವು ಆ ಎಲ್ಲ ಮಾಹಿತಿಗಳನ್ನ ಒಂದು ಕಡೆ ಕಲೆ ಹಾಕಿ ಆ ಪುಸ್ತಕವನ್ನ ಹೊರ ತರಬೇಕು ಅಂತಂದಾಗ ಮತ್ತೆ ಸ್ವಲ್ಪ ದಿನ ಆದ ನಂತರ ಆ ಪುಸ್ತಕ ಯಾಕೋ ಬರ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ಮಠದ ಜೊತೆ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಈಗಿನ ಈ ಮಠದ ಹಿರಿಯರಾಗಿರ್ತಕ್ಕಂಥ ಶ್ರೀ ಶಿವಲಿಂಗಯ್ಯ ಸ್ವಾಮಿ ಸರ್ ಅವರು, ಸರ್ ಹೆಂಗಾದ್ರೂ ಮಾಡಿ ಪೂಜ್ಯರ ಪುಣ್ಯ ಸ್ಮರಣೋತ್ಸವದ ದಿವಸ ಏನಪ್ಪಾ ಅಂದ್ರೆ 2 ಕೃತಿಗಳು ಲೋಕಾರ್ಪಣೆ ಆಗ್ಬೇಕು, ಒಂದು ಪುಸ್ತಕ ಹೊರಗೆ ಬರಬೇಕು, ಚರಿತ್ರೆ ಹೊರಗೆ ಬರಬೇಕು ಅಥವಾ ಅವ್ರ ಸಂಸ್ಮರಣ ಗ್ರಂಥ ಹೊರಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಕಲ್ಪ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವಾಗ ನಾವು ವಿಚಾರ ಮಾಡಿದ್ದೇನು ಅಂತಂತಂದ್ರೆ ಎಲ್ಲರೂ ಕುಂತು ಮಾತನಾಡುವಂತಹ ಸಂದರ್ಭದಲ್ಲಿ ಶ್ರೀ ಸುಭಾಷ್ ಚಂದ್ರ ಕಶೆಟ್ಟಿ ಅವರು ಬರೆದಿರ್ತಕ್ಕಂತಹ ಸುಮಾರು 60 ರಿಂದ 70 ಪುಟಗಳ ಚರಿತ್ರೆಯನ್ನ ಪ್ರತ್ಯೇಕವಾಗಿ ಒಂದು ಪುಸ್ತಕವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅಂದ್ರೆ ಸುಮಾರು ಅದಕ್ಕೆ ಇನ್ನೊಂದಿಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿ ಒಂದು ಚರಿತ್ರೆ ರೂಪದಲ್ಲಿ ದಾಖಲಾಗಿಡಬೇಕು ಅನ್ನುವಂತಹ ನಿರ್ಧಾರ ಕೈಗೊಂಡು ಅದಕ್ಕೆ ಕಳ್ಳಿ ಮಠದ ಕೀರ್ತಿ ಕಳಸ ಅನ್ನುವಂತಹ ಹೆಸರನ್ನ ಕೊಟ್ಟು ಸುಭಾಷ್ ಚಂದ್ರ ಕಶೆಟ್ಟಿಯವರ ನೇತೃತ್ವದಲ್ಲಿ ಒಂದು ಚರಿತ್ರೆಯನ್ನು ಹೊರಗೆ ತಂದ್ವಿ. ಅದು ಆದ ನಂತರ ಈ ಕಳ್ಳಿ ಮಠದ ಶ್ರೀಗಳು ಆಗಾಗ ಬರೆದಿರ್ತಕ್ಕಂತಹ ಕೆಲವೊಂದು ಕವನಗಳನ್ನ ಈಗಾಗಲೇ ಕಳ್ಳಿ ಮಠದ ಶ್ರೀಗಳು ಈಗಾಗಲೇ ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕಕ್ಕೆ 4 ಕೃತಿಗಳನ್ನ ಕೊಟ್ಟಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಶೂನ್ಯದ ಒಡಲು, ದೇಗುಲ ಮತ್ತು ಇನ್ನೊಂದು ಸೂಕ್ತಿ ಸುದೆ ಅನ್ನುವಂತಹ ಒಟ್ಟು 3 ರಿಂದ 4 ಕೃತಿಗಳನ್ನ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ. ಮತ್ತು ಅವು ಯಾವ ಪುಸ್ತಕಗಳು ಈಗ ಈ ಮಠದಲ್ಲಿ ಲಭ್ಯ ಇಲ್ಲ. ಈ ಮಠದಲ್ಲಿ ಲಭ್ಯ ಇರಂತಹ ಸಂಗತಿಗಳನ್ನ ಗಮನಿಸಿ ಅದರ ಜೊತೆಗೆ ಶ್ರೀಗಳು ಲಿಂಗೈಕ್ಯರಾಗೋದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಕವನಗಳನ್ನ ರಚನೆ ಮಾಡಿ ಅಲ್ಲಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಒಂದ್ಸಲ ಶಿವಲಿಂಗಯ್ಯ ಸ್ವಾಮಿ ಕಳ್ಳಿಮಠ ಸರ್ ಅವರು, ಸರ್ ಅಪ್ಪೋರು ಇಷ್ಟೆಲ್ಲಾ ಕವಿತೆಗಳು ಬರೆದಿದ್ದಾರೆ, ಇವೆಲ್ಲವೂ ಅಲ್ಲಿ ಇಲ್ಲಿ ದಿಕ್ಕಂಪಾಲಾಗಿ ಅಲ್ಲಿ ಇಲ್ಲಿ ಬಿದ್ದು ಹಾಳ ಹೋಗ್ತವೆ, ಇವಕ್ಕೆ ಒಂದು ಏನಾದ್ರೂ ವ್ಯವಸ್ಥೆ ಮಾಡಬೇಕು, ಸರಿಯಾಗಿ ಒಂದು ದಾಖಲೆ ಆಗಿಡಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ನಾವು ಆ ಎಲ್ಲ ಬರಹಗಳನ್ನ ತರಿಸ್ಕೊಂಡೇವೆ. ಪೂಜ್ಯರ ಬರಹಗಳನ್ನ ಎಲ್ಲವೂ ತರಿಸ್ಕೊಂಡು ಮತ್ತೆ ಅವರ ಕೃತಿಗಳು ಅಂದ್ರೆ ಅವ್ರ ಕೃತಿಗಳು ಕೂಡ ಲಭ್ಯ ಇಲ್ಲ. ಈ ಶೂನ್ಯದ ಒಡಲಾಗಿರ್ಬೋದು, ದೇಗುಲು ಆಗಿರ್ಬೋದು, ಸೂಕ್ತಿ ಸುದೆ ಅಂತಹ ಪುಸ್ತಕಗಳು ಯಾವೂ ಲಭ್ಯ ಇಲ್ಲ. ಅಲ್ಲೊಂದು ಇಲ್ಲೊಂದು ಪುಸ್ತಕಗಳು ಮತ್ತು ಅದರ ಜೆರಾಕ್ಸ್ ಪ್ರತಿಯನ್ನ ತರಿಸ್ಕೊಂಡು ಯಾಕೆ ಪೂಜ್ಯರ ಇಡೀ ಕಾವ್ಯವನ್ನ ಸಮಗ್ರವಾಗಿ ಮುದ್ರಣ ಮಾಡಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಬಂದ್ವಿ. ನಿರ್ಧಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಈ ಮಠದವರು ಒಪ್ಪಿಗೆ ಕೊಟ್ಟರು. ಆಗ್ಲಿ ಅದನ್ನು ಮುದ್ರಣ ಮಾಡೋಣ, ಸಮಗ್ರ ಕಾವ್ಯವನ್ನ ಪ್ರಕಟಣ ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ಒಬ್ಬರು ಜವಾಬ್ದಾರಿ ತಗೋಬೇಕಲ್ಲ, ಅದರ ಸಂಪಾದಕರು ಒಬ್ಬರು ಆಗ್ಬೇಕು ಅಂತಂದಾಗ ನಾವು ಬಹಳ ಸಂತೋಷದಿಂದ ಅವರು ಇಲ್ಲ ಈ ಮಠಕ್ಕೆ ಮತ್ತು ಯಾವುದೇ ಸಾಹಿತ್ಯವನ್ನ ಪೂಜ್ಯರು ಬರೆದಾಗ ನಮ್ಮ ಈ ನೆಲದ ಸಾಹಿತಿ, ಮಹಿಳಾ ಸಾಹಿತಿ ಆಗಿರ್ತಕ್ಕಂಥ ಮತ್ತು ಸಹೋದರಿ ಮಲ್ಲಮ್ಮ ಕಾಳಗಿ ಅವರು ಅವಾಗ ಪೂಜ್ಯರ ಜೊತೆ ಕಾವ್ಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಅವರಿಗೆ ಇದನ್ನು ಒಪ್ಪಿಸಿದ್ರೆ ಅದಕ್ಕೆ ಒಂದಿಷ್ಟು ಅರ್ಥ ಬರ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಮಲ್ಲಮ್ಮ ಕಾಳಗಿ ಅವರಿಗೆ ಅದರ ಜವಾಬ್ದಾರಿಯನ್ನ ನಾವು ಒಪ್ಪಿಸ್ತೇವೆ. ಇಡೀ ಪೂಜ್ಯರ ಸಾವಿರಾರು ಕವಿತೆಗಳನ್ನ ಒಂದು ಕಡೆ ಸಂಗ್ರಹಿಸಿ ಅದಕ್ಕೆ ಒಂದು ರೂಪ ಕೊಟ್ಟು ತಿದ್ದಿ ತೀಡಿ ಅವಕ್ಕೆ ಒಂದು ರೂಪ ಕೊಡುವಂತಹ ಜವಾಬ್ದಾರಿಯನ್ನ ಸಂಪಾದಕರಾದಂತಹ ಮಲ್ಲಮ್ಮ ಕಾಳಗಿ ಅವರಿಗೆ ಒಪ್ಪಿಸಿದಂತಹ ಸಂದರ್ಭದಲ್ಲಿ ಬಹಳ ನಿಷ್ಠೆಯಿಂದ ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು ಪುಸ್ತಕ ಸಂಪಾದನೆ ಮಾಡೋದ್ರ ಹೊತ್ತಿಗೆ ಒಂದು 100 ಪುಸ್ತಕ ಬರೀಬಹುದು. ಸಂಪಾದನೆ ಅನ್ನೋದು ಅಷ್ಟು ದೊಡ್ಡದು, ಬಹಳ ಕಷ್ಟದ ಕೆಲಸ. ಸಂಪಾದನೆ ಮಾಡೋದು ಕಷ್ಟ, ಬರೆಯೋದು ಕಷ್ಟ ಇಲ್ಲ. ಒಂದು ಪುಸ್ತಕ ಸಂಪಾದನೆ ಮಾಡುವಷ್ಟರಲ್ಲಿ ಒಂದು 100 ಪುಸ್ತಕಗಳನ್ನ ಬರೆದು ಬೀಸಾಕ್ಬಹುದು. ಆದ್ರೆ ಒಂದು ಪುಸ್ತಕ ಸಂಪಾದನೆ ಮಾಡೋದಿದೆಯಲ್ಲ, ಅದು ಇಲ್ಲದಂತಹ ವ್ಯಕ್ತಿಯನ್ನ ಸಾಹಿತ್ಯವನ್ನ ಸಂಪಾದಿಸೋದು ಬಹಳ ಕಷ್ಟ.
ಯಾಕಂದ್ರೆ ಯಾವ್ದಾದ್ರು ಸಂಶಯಗಳು ಬಂದ್ರೆ ನಾವು ಗುರುಲಿಂಗ ಶಿವಾಚಾರ್ಯ ಕೇಳಬೇಕು. ಗುರುಲಿಂಗ ಶಿವಾಚಾರ್ಯ ನಮ್ಮ ಮಧ್ಯೆ ಇಲ್ಲ, ಭೌತಿಕವಾಗಿ ಇಲ್ಲ, ಮಾನಸಿಕವಾಗಿ ಅವರು ನಮ್ಮ ಮಧ್ಯೆ ಇದ್ದಾರೆ, ನಮ್ಮ ಎದುರಿದ್ದಾರೆ, ನಮ್ಮ ಮನಸ್ಸಿನಲ್ಲಿ ಇದ್ದಾರೆ. ಆದ್ರೆ ಭೌತಿಕವಾಗಿ ಗುರುಲಿಂಗ ಶಿವಾಚಾರ್ಯ ನಮ್ಮ ಮಧ್ಯೆ ಇಲ್ಲ. ಸೊ ಹೀಗಾಗಿ ಅಂತಹ ಸಂಕಷ್ಟದ ಸಮಯದಲ್ಲಿನೂ ಕೂಡ ಮತ್ತೆ ತಮ್ಮ ವೃತ್ತಿ ಜೀವನದ ಜೊತೆಗೆ ಏನಪ್ಪಾ ಅಂತಂದ್ರೆ ಅಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನ ಮೈ ಮೇಲೆ ಹಾಕೊಂಡು ಬಹಳ ವ್ಯವಸ್ಥಿತವಾಗಿ ಈ ಇಬ್ಬರು ಲೇಖಕರು, ಸುಭಾಷ್ ಚಂದ್ರ ಕಶೆಟ್ಟಿ ಅವ್ರ ಬಗ್ಗೆ ನಾನು ಮಾತನಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅವರು ಮಾಗಿದ ಹಣ್ಣು. ಯಾಕಂದ್ರೆ ಅವರ ನನಗೆ ತಿಳಿದ ಮಟ್ಟಿಗೆ ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 5-6 ತಿಂಗಳ ಹಿಂದೆನೆ ನಮ್ಮ ಹಾರ್ಕೋಡಿನ ಚನ್ನವೀರ ಶಿವಯೋಗಿಗಳ ಬಗ್ಗೆ ಸುಮಾರು 250 ಪುಟದ ಚರಿತ್ರೆಯನ್ನ ಬರೆದು ಹಾರ್ಕೋಡು ಶಿವಾಚಾರ್ಯರಿಂದ ಬಹಳ ಮೆಚ್ಚುಗೆಯ ಮಾತುಗಳನ್ನ ಪಡೆದಿರ್ತಕ್ಕಂಥವ್ರು. ಚರಿತ್ರೆ ಬರೆಯೋದರಲ್ಲಿ ಅವರು ನಿಸ್ಸೀಮರು ನನಗೆ ತಿಳಿದ ಮಟ್ಟಿಗೆ. ಅವರು ಎಷ್ಟರ ಮಟ್ಟಿಗೆ ಚರಿತ್ರೆ ದಾಖಲಿಸ್ತಾರೆ ಅಂತಂದ್ರೆ ಏನು ಈಗ ನಾವು ಕುಂತು ಗುರುಲಿಂಗ ಶಿವಾಚಾರ್ಯರ ಜೊತೆ ಮಾತನಾಡ್ತಾ ಇದೀವೇನೋ ಅನ್ನುವಷ್ಟರ ಮಟ್ಟಿಗೆ ಚರಿತ್ರೆಯನ್ನು ದಾಖಲಿಸ್ತಾರೆ ಅವರು. ಅಷ್ಟು ಅದ್ಭುತವಾದಂತಹ ಚರಿತ್ರೆಗಳನ್ನ ನಾನು ಅವ್ರ 2 ಪುಸ್ತಕಗಳನ್ನ ಬಹಳ ಸೂಕ್ಷ್ಮವಾಗಿ ಓದಿದ್ದರಿಂದ ಮತ್ತು ಈ ಪುಸ್ತಕವನ್ನ ಮುದ್ರಣ ಮಾಡುವಂತಹ ಜವಾಬ್ದಾರಿ ನಾನೇ ತಗೊಂಡಿರೋದ್ರಿಂದ 1 ಸಾರಿ ಅಲ್ಲ 10 ಸಾರಿ 2 ಪುಸ್ತಕಗಳನ್ನ ಓದಿದ್ದೇನೆ. ಹೀಗಾಗಿ ಈ 2 ಪುಸ್ತಕಗಳನ್ನ ನಾವು ಗಮನಿಸಿದ್ರೆ ಈ ಸುಭಾಷ್ ಚಂದ್ರ ಕಶೆಟ್ಟಿ ಅವರು ಬರೆದಿರ್ತಕ್ಕಂಥ ಮಹಾಗಾಂವ್ ಕಳ್ಳಿ ಮಠದ ಕೀರ್ತಿ ಕಳಸ ಅನ್ನುವಂತಹ ಈ ಪುಸ್ತಕದ ಚರಿತ್ರೆಯನ್ನ ನಾವು ಗಮನಿಸಿದ್ರೆ ಪ್ರತಿ ಹಂತದಲ್ಲಿನೂ ಕೂಡ ಸುಭಾಷ್ ಚಂದ್ರ ಕಶೆಟ್ಟಿ ಅವರು ಶರಣರ ವಚನಗಳನ್ನ ಕಳ್ಳಿ ಮಠದ ಶ್ರೀಗಳ ನುಡಿಗಳೊಂದಿಗೆ ತೌಲಾನಿಕವಾಗಿ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನ ನಾನು ಬಹಳ ಅದ್ಭುತ ಅನ್ನಿಸ್ತದೆ. ಯಾಕಂದ್ರೆ ಇವತ್ತು ಚರಿತ್ರೆಗಳು ಹೇಗಾಗಿದ್ದಾವೆ ಅಂತಂದ್ರೆ ಚರಿತ್ರೆಗಳು ನೈಜತೆಗಿಂತ ಡಾಂಬಿಕತೆಗೆ ಹೆಚ್ಚು ಒತ್ತು ಕೊಡುವಂತಹ ನಿಟ್ಟಿನಲ್ಲಿ ಚರಿತ್ರೆಗಳನ್ನ ಅಂದ್ರೆ ಅವರನ್ನ ಒಲಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರಿತ್ರೆಗಳನ್ನ ಲೇಖಕರು ಬರಿತಾ ಇದ್ದಾರೆ. ಆದ್ರೆ ಇಲ್ಲಿ ಏನಿದೆ ಈ ಗುರುಲಿಂಗ ಶಿವಾಚಾರ್ಯರ ಚರಿತ್ರೆಯಲ್ಲಿ ಅಂತಂದ್ರೆ ಸಂಪೂರ್ಣವಾಗಿ ನೈಜತೆಯನ್ನ ಅವರ ಕೃಷಿ ಕಾಯಕದ ಬಗ್ಗೆ ಆಗಿರ್ಬೋದು, ಶೈಕ್ಷಣಿಕ ಚಿಂತನೆಗಳ ಬಗ್ಗೆ ಆಗಿರ್ಬೋದು, ಸಾಹಿತ್ಯದ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂಥ ಆಸಕ್ತಿ ಆಗಿರ್ಬೋದು, ಮತ್ತೆ ಇನ್ನಿತರ ಅವರ ಎಲ್ಲ ಚಟುವಟಿಕೆಗಳನ್ನ ಬಹಳ ಸಮೀಪದಿಂದ ಕಂಡವರ ನಿಟ್ಟಿನಲ್ಲಿ ಅವರು ರಚನೆ ಮಾಡಿರ್ತಕ್ಕಂಥದ್ದು ಮತ್ತು ಅವರನ್ನ ಸಂಪರ್ಕಿಸಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಈ ಚರಿತ್ರೆ ಓದ್ರೆ ಅರ್ಥ ಆಗ್ತದೆ. ಎಲ್ಲವೂ ಇಡೀ ಪುಸ್ತಕದ ತುಂಬಾ ಈ ಚರಿತ್ರೆಯನ್ನ ನಾವು ಓದ್ರೆ ಅರ್ಥ ಆಗ್ತದೆ. ನಾನು ಅದಕ್ಕೆ ಒಂದು ಕಡೆ ಇಡೀ ಸಮಗ್ರ ಚರಿತ್ರೆಯನ್ನ ಓದಂತಹ ಸಂದರ್ಭದಲ್ಲಿ ಇಲ್ಲಿ ಸುಮಾರು ಒಂದು 10 ಭಾಗಗಳನ್ನ ಈ ಚರಿತ್ರೆಯಲ್ಲಿ ಸುಮಾರು ಒಂದು 10 ಭಾಗಗಳನ್ನ ಇವತ್ತು ಕಶೆಟ್ಟಿ ಅವರು ಮಾಡ್ಕೊಂಡಿದ್ದಾರೆ. ಒಂದೇದ್ದು ಅಂತಂದ್ರೆ ಇದರಲ್ಲಿ ಗುರುಲಿಂಗ ಶಿವಾಚಾರ್ಯರ ಜೀವನ ಮತ್ತು ಅವರ ಪವಾಡಗಳನ್ನ ಬಹಳಷ್ಟು ನೋಡ್ರಿ ನೀವು, ಬಹಳಷ್ಟು ಜನ ಸ್ವಾಮೀಜಿಗಳ ಚರಿತ್ರೆಗಳೇನಾಗಿರ್ತವೆ ಅಂತಂದ್ರೆ ಪವಾಡಗಳಿಂದ ತುಂಬಿರ್ತವೆ. ಪವಾಡನೇ ಬಹಳ ಮುಖ್ಯ ಆಗಿರೋದಿಲ್ಲ ಚರಿತ್ರೆಗಳಲ್ಲಿ. ಚರಿತ್ರೆ ಪವಾಡವನ್ನ ಮೀರಿರ್ತಕ್ಕಂಥದ್ದು ಇರ್ತದೆ. ಪವಾಡಗಳನ್ನ ಹೆಚ್ಚಿಗೆ ಚರಿತ್ರೆಗಳಲ್ಲಿ ನಾವು ದಾಖಲಿಸಿರುವುದನ್ನ ಕಾಣ್ತೇವೆ. ಆದ್ರೆ ಇದರಲ್ಲಿ ಹೆಚ್ಚಿಗೆ ಪವಾಡಗಳಿಲ್ಲ. ಪವಾಡಗಳಿಗೆ ಹೆಚ್ಚು ಪ್ರಾಮುಖ್ಯತೆನೂ ಅವರು ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಇವತ್ತು ನೈಜ ಸ್ಥಿತಿಯನ್ನ ಅವರ ಇಡೀ ಕಾರ್ಯಚಟುವಟಿಕೆಗಳನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಬಹಳ ಮುಖ್ಯ ಆಗ್ತದೆ. ಈ ಚರಿತ್ರೆಯಲ್ಲಿ ಉದ್ದಕ್ಕೂ ಪೂರ 10 ಲೇಖನಗಳಲ್ಲಿ ಒಂದೇದ್ದು ಅದರಲ್ಲಿ ಜೀವನ ಮತ್ತು ಪವಾಡಗಳನ್ನ ಬಹಳ ಮಾರ್ಮಿಕವಾಗಿ ರೂಪಿಸಿದ್ದಾರೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇದರಲ್ಲಿ ಈ ಕಳ್ಳಿ ಮಠದ ಹಿಂದಿನ ಪೀಠಾಧಿಪತಿಗಳನ್ನು ಕೂಡ ಅವ್ರು ನೆನೆಸ್ಕೊಂಡಿದ್ದಾರೆ. ಬಹಳಷ್ಟು ಅವ್ರು ಅವಾಗ ನಮಗೆ ಹೇಳ್ತಾ ಇದ್ರು, ಇಲ್ಲ ಈ ಕಳ್ಳಿ ಮಠದ ಹಿಂದಿನ ಪೀಠಾಧಿಪತಿಗಳ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ, ಅವರಿಗೂ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಮತ್ತೆ ಎಷ್ಟರ ಮಟ್ಟಿಗೆ ಅವ್ರು ಕಷ್ಟಪಟ್ಟಿದ್ದಾರೆ ಈ ಚರಿತ್ರೆ ಬರೀಲಿಕ್ಕೆ ಅಂತಂದ್ರೆ ಅವ್ರು ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ವಿಷಯಗಳು ಗೊತ್ತಿದ್ದಾವೆ ಈ ಕಳ್ಳಿ ಮಠಕ್ಕೆ ಸಂಬಂಧಪಟ್ಟಂಗೆ ಅವ್ರವ್ರಿಗೆ ಭೇಟಿಯಾಗಿ ಅವರಿಗೆ ಸಂದರ್ಶನ ಮಾಡಿ ಅವ್ರ ಜೊತೆ ಮಾಹಿತಿಯನ್ನ ಕಲೆ ಹಾಕಿ ಎಲ್ಲವನ್ನ ಸತ್ಯಕ್ಕೆ ಸಮೀಪವಾಗಿರುವಂತಹ ನಿಟ್ಟಿನಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ. ಸುಮ್ಮನೆ ಕಟ್ಟುಕತೆ ಅಲ್ಲ. ನಿಮಗೆ ಈ ಚರಿತ್ರೆಯನ್ನ ನೈಜವಾಗಿ ಓದ್ರಿ ಅಂದ್ರೆ ಅರ್ಥ ಆಗ್ತದೆ. ಬಹಳಷ್ಟು ಸಮೀಪದಿಂದ ಇದರಲ್ಲಿ ಎಲ್ಲ ಮಾಹಿತಿಗಳನ್ನ ದಾಖಲೆ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗಿನ ಈ ಕಳ್ಳಿ ಮಠದ ಶೈಕ್ಷಣಿಕ ವಾತಾವರಣ ಆಗಿರ್ಬೋದು, ಕಳ್ಳಿ ಮಠದಲ್ಲಿ ನಡೀತಿರ್ತಕ್ಕಂಥ ಸಾಹಿತ್ಯಿಕ ವಾತಾವರಣ ಆಗಿರ್ಬೋದು, ಮತ್ತು ಕಳ್ಳಿ ಮಠದಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಅಂಶಗಳ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬಹಳಷ್ಟು ಸಮಯ ಆಗಿರೋದ್ರಿಂದ ಬಹಳಷ್ಟು 2 ಮಾತಿನಲ್ಲಿ ಮುಗಿಸ್ತೇನೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ
ಎಲ್ಲ ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಪುಸ್ತಕ ನಿಮಗೆ ಇಲ್ಲಿ ಲಭ್ಯ ಆಗ್ತದೆ. ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಕಳ್ಳಿ ಮಠದ ಗುರುಲಿಂಗ ಶಿವಾಚಾರ್ಯರು ರಚಿಸಿರುವಂತಹ ಸುಮಾರು ಕಾವ್ಯಗಳು, ಅಂದ್ರೆ ಸಾಕಷ್ಟು ಕಾವ್ಯಗಳನ್ನು ರಚಿಸಿದ್ದಾರೆ. ಅವರು ಗುರುಲಿಂಗ ಶಿವಾಚಾರ್ಯರು ಕಾವ್ಯ ಬರೆದಿದ್ದಾರೆ, ಆಧುನಿಕ ವಚನಗಳು ಬರೆದಿದ್ದಾರೆ, ನುಡಿಮುತ್ತುಗಳು ಬರೆದಿದ್ದಾರೆ. ಅಂದ್ರೆ ಕಾವ್ಯವನ್ನ ದೇಗುಲ ಅನ್ನುವಂತಹ ಪುಸ್ತಕ ಪ್ರಕಟ ಮಾಡಿದ್ದಾರೆ. ಸೂಕ್ತಿ ಸುದೆ ಅಂತ ಹೇಳಿ ನುಡಿಮುತ್ತುಗಳನ್ನ ಮಾಡಿದ್ದಾರೆ. ಮತ್ತೆ ಆಧುನಿಕ ವಚನಗಳನ್ನ ಕೂಡ ಅವರು ಪ್ರಕಟಣೆ ಬರೆದಿದ್ದಾರೆ. ಅವೆಲ್ಲವನ್ನ ಒಂದು ಕಡೆ ಕ್ರೋಢೀಕರಿಸಿ ಸುಮಾರು 350 ಪುಟದ ಒಂದು ಬೃಹತ್ ಗ್ರಂಥವನ್ನ ಇವತ್ತು ಗುರುಲಿಂಗ ಶಿವಾಚಾರ್ಯರ ಸಮಗ್ರ ಕಾವ್ಯದ ರೂಪದಲ್ಲಿ ಮಲ್ಲಮ್ಮ ಕಾಳಿಗೆಯವರು ದಾಖಲೆ ಮಾಡಿದ್ದಾರೆ. ಇವೆಲ್ಲವನ್ನ ಓದ್ತಾ ಹೋದ್ರೆ ಬಹಳಷ್ಟು ಸಮಯ ಆಗ್ತದೆ. ಸಮಯದ ಅಭಾವನೂ ಇರೋದ್ರಿಂದನೂ ನಾನು ಕೆಲವೊಂದು ಮಾತುಗಳನ್ನ ಮೊಟಕುಗೊಳಿಸ್ತಾ ಇದ್ದೇನೆ. ಆದ್ರೆ ಇಲ್ಲಿ ಇಂಥ ಎರಡು ದೊಡ್ಡ ಗ್ರಂಥಗಳು, ಈ ಎರಡೂ ದೊಡ್ಡ ಗ್ರಂಥಗಳು ಒಂದು ಸುಮಾರು 360 ಸಮೀಪ ಒಂದು ಪುಟಗಳನ್ನು ಹೊಂದಿದೆ. ಇನ್ನೊಂದು 138 ಅಂದ್ರೆ 140 ಪುಟಗಳು ಪುಸ್ತಕಗಳು. ಇವೆರಡು ಅಂದ್ರೆ ಎರಡೂ ಸೇರಿದ್ರೆ ಒಟ್ಟು ನನಗೆ ಸರಿಸುಮಾರು ನಾನು ತಿಳ್ಕೊಂಡ ಮಟ್ಟಿಗೆ 500 ಪುಟದ ಸಾಹಿತ್ಯ ಇವತ್ತು ಪ್ರಕಟಣೆಗೊಂಡಿದೆ. ಈ ಮಠದ ಒಂದು ಚರಿತ್ರೆ ಆಗಿರ್ಬೋದು, ಇನ್ನೊಂದು ಅವರ ಕಾವ್ಯ, 500 ಪುಟದ ಸಾಹಿತ್ಯ ಇವತ್ತು ಈ ಮಠದ ಪರವಾಗಿ ಪ್ರಕಟಣೆಗೊಂಡಿದೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೆನೆಸ್ಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ ಈ ಪುಸ್ತಕವನ್ನ ಮುದ್ರಣ ಮಾಡಲಿಕ್ಕೆ ಬೆನ್ನೆಲುಬಾಗಿ ನಿಂತವರನ್ನ ಮುಖ್ಯವಾಗಿ ನಾವು ಅದು ಬಹಳ ಮುಖ್ಯ. ಇವತ್ತು ಒಂದು 350 ಪುಟದ ಪುಸ್ತಕ ಇವತ್ತು ಪ್ರಕಟಗೊಳ್ಬೇಕು ಅಂದ್ರೆ 75,000 ರಿಂದ 80,000 ಮುದ್ರಣದ ವೆಚ್ಚ ಖರ್ಚಾಗ್ತದೆ. ಇದು ಒಂದು ಪುಸ್ತಕ ಪ್ರಕಟ ಆಗ್ಬೇಕಾಗಿತ್ತು, 1,000 ಪ್ರತಿ ಈ ಪುಸ್ತಕ ಪ್ರಕಟ ಆಗ್ಬೇಕಾಗಿತ್ತು ಅಂದ್ರೆ ಸುಮಾರು 75,000 ರಿಂದ 80,000 ರೂಪಾಯಿ ಖರ್ಚಾಗ್ತದೆ. ಜೊತೆಗೆ ಈ ಪುಸ್ತಕ ಕೂಡ 140 ರಿಂದ 150 ಪುಟದ ಪುಸ್ತಕ ಪ್ರಕಟ ಆಗ್ಬೇಕಾಗಿತ್ತು ಅಂದ್ರೆ 35,000 ರಿಂದ 40,000 ರೂಪಾಯಿ ಖರ್ಚಾಗ್ತದೆ. ಆದ್ರೆ ಬಹಳ ಅಪ್ರಿಶಿಯೇಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಈ ಎರಡೂ ಪುಸ್ತಕದ ಜವಾಬ್ದಾರಿಯನ್ನ ಇದೇ ಗ್ರಾಮದ ಈ ಮಠದ ಪರಮ ಭಕ್ತರು ಒಪ್ಪಿಸ್ಕೊಂಡಿದ್ದಾರೆ. ಮಠಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾರ ಹಾಕಿಲ್ಲ ಅವರು. ನಮ್ಮ ಗುರುಗಳು ಬರೆದಿರ್ತಕ್ಕಂತಹ ಸಾಹಿತ್ಯ ಇವತ್ತು ಮನೆಗೂ ಮನಕ್ಕೂ ಎಲ್ರಿಗೂ ಎಲ್ಲರ ಭಕ್ತರಿಗೂ ಮುಟ್ಲಿ ಅನ್ನುವಂತಹ ಕಾರಣಕ್ಕಾಗಿ ಇಡೀ ಸಮಗ್ರ ಕಾವ್ಯ ಆಗಿರ್ಬೋದು ಮತ್ತು ಅವರ ಚರಿತ್ರಕ್ಕೆ ದಾಸೋಹವನ್ನ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಸಮಗ್ರ ಕಾವ್ಯಕ್ಕೆ ಶ್ರೀಯುತ ವೀರಭದ್ರಪ್ಪ ಶರಣಪ್ಪ ಮುಗುಳಿಯವರು ಅವ್ರ ಮಕ್ಕಳು ಈ ಒಂದು ದೊಡ್ಡ ಗ್ರಂಥಕ್ಕೆ ಸುಮಾರು ಏನು 75,000 ರಿಂದ 80,000 ರೂಪಾಯಿ ಖರ್ಚಾಗ್ತದೆ. ಈ 70 ರಿಂದ 75,000 ರಿಂದ 80,000 ರೂಪಾಯಿ ಖರ್ಚಾಗ್ತಿರ್ತಕ್ಕಂಥ ಈ ಪುಸ್ತಕದ ಸಂಪೂರ್ಣ ಜವಾಬ್ದಾರಿಯನ್ನ ಅವರು ಒಪ್ಪಿಸ್ಕೊಂಡು ಇಡೀ ಪುಸ್ತಕದ ದಾಸೋಹವನ್ನ ಮಾಡಿದ್ದಾರೆ. ನಾವು ಅವರಿಗೆ ಇವತ್ತು ಈ ಮಠ ಆಗ್ಲಿ ಮತ್ತು ಲೇಖಕರಾಗ್ಲಿ ನೀವಾಗ್ಲಿ ಎಷ್ಟು ಚಿರಋಣಿಯಾಗಿದ್ರು ತಪ್ಪಿಲ್ಲ ನನಗೆ ತಿಳಿದ ಮಟ್ಟಿಗೆ. ಯಾಕೆ ಅಂತಂದ್ರೆ ಇವತ್ತು ಸಾಹಿತ್ಯ ಬರೆಯೋದಂದ್ರೆ ಮುರಿಯುವಂತ ಕಾಲಮಾನದಲ್ಲಿ ಸಾಹಿತ್ಯವನ್ನ ಬರೆದಿರ್ತಕ್ಕಂಥ ಸಾಹಿತ್ಯವನ್ನ ಜೀವಂತವಾಗಿಡಬೇಕು. ಇದು ಒಂದು ರೀತಿಯಿಂದ ನನಗೆ ತಿಳಿದ ಮಟ್ಟಿಗೆ ವೀರಭದ್ರಪ್ಪ ಮುಗುಳಿಯವರು, ಶರಣಪ್ಪ ಮುಗುಳಿಯವರು ಮತ್ತು ಅವ್ರ ಮಕ್ಕಳಾದಂತ ಚಂದ್ರಶೇಖರ ಮತ್ತು ಉದಯ್ ಕುಮಾರ್ ಇವತ್ತು ಗುರುಲಿಂಗ ಶಿವಾಚಾರ್ಯರನ್ನ ತಮ್ಮ ಕಾವ್ಯದ ಮೂಲಕ ದಾಸೋಹ ಮಾಡೋದ್ರ ಮೂಲಕ ಇವತ್ತು ಗುರುಲಿಂಗ ಶಿವಾಚಾರ್ಯರನ್ನ ಜೀವಂತವಾಗಿ ಇರಿಸಿದ್ದಾರೆ ನನಗೆ ತಿಳಿದ ಮಟ್ಟಿಗೆ. ಯಾಕಂದ್ರೆ ಅದಕ್ಕೆಲ್ಲ ಪರಿಹಾರ ಮಾಡಿದೆ ತಂದೆ. ಕಷ್ಟದ ಜನರ ಕೂಗು ಕೇಳಿಸಿಕೊಂಡೆ, ತಕ್ಷಣವೇ ಪರಿಹಾರ ಮಾಡಿದೆ ತಂದೆ. ಕಷ್ಟದ ಜನರ ಕೂಗು ಕೇಳಿಸಿಕೊಂಡೆ, ತಕ್ಷಣವೇ ಪರಿಹಾರ ಮಾಡಿದೆ ತಂದೆ. ಜಗವು ಮಲಗಿದಾಗ ನೀನು ಜಪಿಸಿದೆಯಲ್ಲ, ಜಗದ ಶಾಂತಿಗಾಗಿ ನೀನು ತಪ್ಪಿಸಿದೆಯಲ್ಲ. ಲೋಕದ ಚಿಂತೆಯನ್ನು ಮಾಡಿದೆ. ಗುರುವಿನ ಕೈಯಲ್ಲಿರ್ತಕ್ಕಂಥ ಒಂದು ದಂಡ, ಇವು ಅವ್ರಿಗೆ ಕೊಟ್ಟರೆ
ಅನಿಸ್ಕೊಳ್ತಾನೆ. ಇವತ್ತು ಬಹಳಷ್ಟು ಜನ ಮಠಕ್ಕೆ ಆಗ್ಬೇಕಾದ್ರೆ ಏನಂತಾರ ಅಂತ ಕೇಳಿದ್ರ, ಆ ಮಠದ ಆಸ್ತಿ ಎಷ್ಟೈತಿ, ಆ ಮಠ ಯಾವ ರೀತಿಯೊಳಗ ಶಿಲ್ಪಕಲೆಯಿಂದ ಕೂಡೈತಿ, ಆ ಮಠಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತಿ ಅಂತ ಹೇಳಿ ನೋಡ್ತಾರ. ಗುರುಲಿಂಗ ಶಿವಾಚಾರ್ಯ ಅದು ಯಾವುದನ್ನೂ ನೋಡ್ಲಿಲ್ಲ. ಗುರು ಏನ್ ಹೇಳಿದಾನೆ, ಗುರು ಏನ್ ಆಶೀರ್ವಾದ ಮಾಡ್ಯಾನೆ ಅಷ್ಟೇ ಸಾಕು ಅಂತ ಹೇಳಿ ಸಣ್ಣದಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಮಠದೊಳಗ ಅವರು ವಿದ್ಯಾಭ್ಯಾಸಕ್ಕೆ ಧಾರವಾಡಕ್ಕೆ ಬಂದರು. ಧಾರವಾಡದಲ್ಲಿ ಅಭ್ಯಾಸವನ್ನ ಗೈದರು. ಮುಂದೆ ಈ ಮಠದ ಒಂದು ಉತ್ತೀರ್ಣವಾಂಗವಾಗಿರ್ತಕ್ಕಂಥ ಮೊದಲು ಏನೊಂದು ಕೂಡ ಇರದೇ ಇರ್ತಕ್ಕಂಥ ಮಠದ ಜಮೀನು ಸಾಕಷ್ಟಿತ್ತು. ಆದ್ರೆ ಅದು ಎಲ್ಲ ಮಠದ ವಂಶಜರಿಗೆ ಹಂಚಿ ಹೋಗಿತ್ತು. ಆದ್ರೂ ಕೂಡ ಗುರುಗಳಿಗೆ ಊರಿನ ಭಕ್ತರು ಎಲ್ಲ ಕೂಡಿ ಅದು ಒಬ್ಬರಿಗೆ ಸೇರಿತ್ತು. 26 ಎಕರೆ ಜಮೀನು. ಅದನ್ನು ಕೂಡ ಗುರುಗಳಿಗೆ ಬಿಡಿಸಿಕೊಡುವಂತ ಕಾರ್ಯನೂ ಕೂಡ ಆಯ್ತು. ಆ ಒಂದು ಇರತಕ್ಕಂಥ ಜಮೀನೊಳಗೆ ಬೆಳೆದ್ರೆ ಜಮೀನ, ದುಡಿದ್ರೆ ಜಮೀನ, ಬೆಳೆದೇ ಇದ್ರ ದುಡಿದೇ ಇದ್ರ ಅಲ್ಲಿನೂ ಕೂಡ ಏನು ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ರೈತನ ಪರಿಸ್ಥಿತಿ. ಅಂತದ್ರೊಳಗೆ ಗುರುಲಿಂಗ ಶಿವಾಚಾರ್ಯರು ಸ್ವತಃ ಕೃಷಿ ಕಾಯಕವನ್ನ ಅಲ್ಲಿಂದ ಪ್ರಾರಂಭ ಮಾಡಿದರು. ಅಂದ್ರೆ ಜೀವನಾಧಾರ ರೈತನಿಗೆ ಏನಪ್ಪಾ ಅಂದ್ರೆ ಕೃಷಿ ಕಾಯಕ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಗುರುಲಿಂಗ ಶಿವಾಚಾರ್ಯರು ಏನ ಪ್ರಾರಂಭ ಮಾಡಿದ್ರು ಅಂದ್ರೆ ಕೃಷಿ ಕಾಯಕವನ್ನ ಮೊದಲಿಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮತ್ತು ಮಠಕ್ಕೆ ಏನಾದ್ರೂ ಕೂಡ ಆದಾಯ ಬೇಕಲ್ಲ, ಆ ಆದಾಯಕ್ಕೋಸ್ಕರವಾಗಿ ಶ್ರಮಪಟ್ಟು ದುಡಿದಿರ್ತಕ್ಕಂಥದ್ದು. ಸ್ವತಃ ಅವರೇ ಬಿತ್ತದಾಗ್ಲಿ, ರಂಟಿ ಕುಂಟೆಯನ್ನು ಹೊಡೆಯೋದಾಗ್ಲಿ ಎಲ್ಲವನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ, ಜೊತೆಗೆ ಆ ಮಕ್ಕಳನ್ನು ಕರ್ಕೊಂಡು ಆದ್ರೂ ಕೂಡ ಸ್ವತಃ ಮಾಡ್ತಕ್ಕಂಥದ್ದು ಕೃಷಿ ಕಾಯಕ ಯಾವುದು ಅಂತ ಕೇಳಿದ್ರೆ ಮುಖ್ಯವಾಗಿ ರೈತನಾಗಿರ್ತಕ್ಕಂಥವನಿಗೆ. ಯಾಕಂದ್ರೆ ಈ ನಮ್ಮ ಭಾರತ ದೇಶದ ಮುಖ್ಯವಾಗಿರ್ತಕ್ಕಂಥದ್ದು ವೃತ್ತಿ ಜೀವನ ಯಾವುದಂದ್ರೆ ಕೃಷಿ. ಇವತ್ತ ಏನೆಲ್ಲ ತಿನ್ನಕ್ಕೆ ಬರಂಗಿಲ್ಲ, ಆದ್ರೆ ರೈತ ಬೆಳೆದಿರ್ತಕ್ಕಂಥ ಆಹಾರವನ್ನ ಮಾತ್ರನೇ ತಿಂದು ಬದುಕಲಿಕ್ಕೆ ಸಾಧ್ಯ ಐತಿ. ನೀವು ಬಹಳ ಎಷ್ಟೇ ದೊಡ್ಡ ಅಗರ್ಭ ಶ್ರೀಮಂತ ಆದ್ರೂ ರೊಕ್ಕ ಹಣ ತಿನ್ನಕ್ಕೆ ಬರಂಗಿಲ್ಲ. ಆದ್ರೆ ರೈತ ಬೆಳೆದಿರ್ತಕ್ಕಂಥ ಯಾವ ಬೆಳೆಯನ್ನ ನಾವು ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯ ಆಗ್ತದೆ. ಅದಕ್ಕೆ ಈ ದೇಶಕ್ಕೆ ಯಾರು ಮುಖ್ಯ ಅಂತ ಕೇಳಿದ್ರೆ ರೈತ ಮುಖ್ಯ. ಎರಡನೇದಾಗಿ ಸನ್ಯಾಸಿನೂ ಕೂಡ ಅಷ್ಟೇ ಮುಖ್ಯ. ಧರ್ಮವನ್ನ ಕಾಪಾಡಿಕೊಂಡು ಧರ್ಮವನ್ನ ಬೆಳೆಸಿ ಧರ್ಮದ ಜೀವನದ ಹಾದಿಯೊಳಗೆ ನಡೆಸ್ತಕ್ಕಂಥದ್ದು ಗುರುವಿನ ಕರ್ತವ್ಯ. ಅದನ್ನು ಕೂಡ ಸಂಪೂರ್ಣವಾಗಿ ಗುರುಲಿಂಗ ಶಿವಾಚಾರ್ಯ ಈ ಮಠದ ಉನ್ನತಿಗೋಸ್ಕರವಾಗಿ ಹಗಲಿರುಳು ಒಂದು ದಿವಸ ವಿಶ್ರಾಂತಿನೇ ಇಲ್ಲ. ಈ ಕಡೆ ಕೃಷಿ ಕಾಯಕನ ಮಾಡ್ಬೇಕು, ಬಿಡುವಿದ್ದ ಸಮಯದೊಳಗೆ ಧರ್ಮದ ಕಾರ್ಯಗಳನ್ನು ಮಾಡ್ಬೇಕು. ಹಲವಾರು ಊರುಗಳಿಗೆ ಹೋಗಿ ಏನ್ ಮಾಡಿದ್ದಾರೆ ಅಂದ್ರೆ ಪುರಾಣ ಪ್ರವಚನಗಳನ್ನು ಮಾಡಿದ್ದಾರೆ. ಅನೇಕವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡ್ಕೊತ ಏನ್ ಮಾಡಿದಾರೆ ಅಂದ್ರೆ ಪರಮ ಪೂಜ್ಯರು ಧಾರವಾಡದೊಳಗ ಶಿಕ್ಷಣದ ಧಾರವಾಡ ಅಂದ್ರೆ ಅಲ್ಲಿ ಒಂದು ಜ್ಞಾನದ ಕಾಶಿ ಅಂತೇಳಿ ಅದರೊಳಗೆ ಅಗಮ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಪಡೆದುಕೊಂಡು ಬಂದಿರತಕ್ಕಂಥ ನಾವು ಕೂಡ ಮಠದ ವತಿಯಿಂದ ಶಿಕ್ಷಣವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಣ್ಣದಾಗಿರ್ತಕ್ಕಂಥ ಪತ್ರಾದ ಶೆಡ್ಡಿನೊಳಗೆ ಶಿಕ್ಷಣವನ್ನ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಗಮ್ಯವಾಗಿರ್ತಕ್ಕಂಥ ಶಿಕ್ಷಣಕ್ಕಾಗಿ ಇವತ್ತ SSLC ಬ್ಯಾಚ್ಗಳು ಬಹುಶಃ ಒಂದು 20 ಆಗಿ ಹೋಗಿರ್ಬೇಕು. ಇಷ್ಟೆಲ್ಲ ಆದ್ರೆ ನಾನು ಒಂದು ಮಾತನ್ನು ಹೇಳಿದೆ, ಗುರುಗಳೇ PUC ಕಾಲೇಜ್ ಒಂದು ಮಾಡ್ರಿ ಅಂತ ಹೇಳಿ.